ಸೋಷಿಯಲ್ ಮೀಡಿಯಾದ ಹಾಟ್ ಫೇವ್ರೇಟ್ ಆಗಿರುವಂಥದ್ದು ಭೀಮಾ ಅಂತ ಹೆಸರು ಕೇಳಿದರೆ ಸಾಕು, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹಲ್ಚಲ್ ಸೃಷ್ಟಿಯಾಗಿದೆ. ಅದೇ ಈಗ ಭೀಮನ ಮುಂದೆ ನಾವಿದ್ದೇವೆ. ದಸರಾ ಗಜಪಡೆಯ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳಿದರೆ ಒಂದು ಹೇಗೆ ಭೀಮಾ ಇದ್ದಾನೆ ಅದೇ ರೀತಿಯಾಗಿ ಸಾಕಷ್ಟು ಆನೆಗಳಿರುವಂಥದ್ದು. ಈಗಾಗಲೇ ಕೂಡ ದಸರಾಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ, ತಯಾರಿಗಳನ್ನು ಮಾಡಲಾಗ್ತಾ ಇದೆ. ಈಗ ಅರಮನೆಯಲ್ಲಿ ಬೆಳಗ್ಗೆ ಏನು ಕಸರತ್ತು ತಾಲೀಮು ನಡೆಸಿದಂತಹ ಆನೆಗಳೆಲ್ಲವೂ ಕೂಡ ರ್ಯಾಕ್ಸ್ ಮುಡಿಗೆ ಜಾರಿರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈಗ ಭೀಮಾ ನಮ್ಮ ಕಣ್ಣ ಮುಂದೆ ಇರೋದಾದರೆ ಅದರ ಪಕ್ಕದಲ್ಲಿ ಲಕ್ಷ್ಮಿ, ಕಾವೇರಿ, ಮಹೇಂದ್ರ, ಏಕಲವ್ಯ ಈ 5 ಆನೆಗಳು ಕೂಡ ಇರುವಂಥದ್ದು. ಇದೆಲ್ಲವೂ ಕೂಡ ಏನು ಅರಮನೆಯ ಆವರಣದಲ್ಲಿರುವಂತಹ ಒಂದು ದೃಶ್ಯವನ್ನು ಸಿಗ್ತಾ ಇದ್ದೇವೆ. ಎಲ್ಲವೂ ಕೂಡ ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು. ಸಂಪೂರ್ಣವಾಗಿ ಆನೆಗಳು ಬೆಳಗಿಂದನೂ ಕೂಡ ತಾಲೀಮಲ್ಲಿ ಭಾಗಿಯಾಗ್ತವೆ ಮತ್ತು ಅದಾದ ಬಳಿಕ ಸಂಜೆ ಕೂಡ ಭಾಗಿಯಾಗುತ್ತೆ. ಅದಾದ ಬಳಿಕವಾಗಿ ಆನೆಗಳಿಗೆ ಒಂದು ಸ್ನಾನ ಮಾಡಿಸುವಂಥದ್ದು ಮಾಡ್ತಾರೆ. ಅದಾದ ಬಳಿಕ ಈಗ ಈ ಒಂದು ಅರಮನೆ ಆವರಣದಲ್ಲಿ ಕೂಡ ಹಾಕಿರುವಂಥದ್ದು ಪ್ರಮುಖವಾಗಿ ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ಶಾಂತ ಸ್ವಭಾವದಿಂದ ಇರುವಂಥದ್ದು ಆನೆಗಳು. ಎಲ್ಲಕ್ಕೂ ಕೂಡ ತರಬೇತಿ ನೀಡಲಾಗ್ತದೆ. ಮಾವುತರು, ಕಾವಾಡಿಗಳು ಕೂಡ ದಸರಾ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅವು ಹೆದರಬಾರ್ದು ಅಂತ ಹೇಳಿ, ಅಂದರೆ ಸಿಡಿಮದ್ದುಗಳ ಸಿಡಿಸುವಂತಹ ವೇಳೆ, ಪಟಾಕಿಗಳನ್ನು ಸಿಡಿಸುವಂತಹ ವೇಳೆ ಆನೆಗಳು ಪ್ಯಾನಿಕ್ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಕೂಡ ತರಬೇತಿನ ಕೊಡ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ ಏನು ಅಭಿಮನ್ಯು ಮಾತೆತ್ತಿರು ಎಲ್ಲರೂ ಹೇಳುವಂಥದ್ದು, ಅರ್ಜುನ ಬಿಟ್ಟರೆ ಅಭಿಮನ್ಯು ಅಂತ ಕೂಂಬಿಂಗ್ ಕಿಂಗ್ ಅಂತಲೇ ಕರೀತಾರೆ. ಯಾವುದೇ ಹುಲಿ ದಾಳಿ ಆಗಿರ್ಬೋದು ಕಾರ್ಯಾಚರಣೆಗೆ ಅಥವಾ ಕಾಡಾನೆಗಳಿಗೆ ಮಟ್ಟ ಹಾಕೋಕ್ಕೆ ಬಳಸುವಂಥದ್ದು, ಉಪಯೋಗ ಮಾಡುವಂಥದ್ದು ಆತ ಅಭಿಮನ್ಯು. ನನ್ನ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ ಅದು ಅಭಿಮನ್ಯು ಇರುವಂಥದ್ದು. ಯಾಕಂತ ಹೇಳಿದ್ರೆ ಯಾರು ಕೂಡ ಬಂದು ಫೋಟೋ ತೆಗೆಯುವಂಥದ್ದು, ಮತ್ತೊಂದು ರೀಲ್ಸ್ ಮಾಡುವಂಥದ್ದು ಈ ರೀತಿಯಾಗಿ ಮುಂದಾಗ್ತಾಯಿದ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಎಡವಟ್ಟುಗಳು ಆಗಬಾರ್ದು ಅಂತ ಹೇಳಿ ಅಭಿಮನ್ಯು ಇರುವಂತಹ ಜಾಗಕ್ಕೆ ಪರದೆಯನ್ನು ಹಾಕಿ ಮುಚ್ಚಿದ್ದಾರೆ. ಸದ್ಯಕ್ಕೆ ದಸರಾದ ಗಜಪಡೆಗಳು ರಿಲ್ಯಾಕ್ಸ್ ಮೂಡಲಿರುವಂಥದ್ದು, ಅರಮನೆಯ ಆವರಣದಲ್ಲಿ ಒಂದು ರಿಲ್ಯಾಕ್ಸ್ ಮೂಡಿಗೆ ಜಾರಿರುವಂಥದ್ದು. ಇದು ಸದ್ಯಕ್ಕೆ ಅರಮನೆಯಲ್ಲಿ ಕಾಣ ಸಿಗ್ತಿರುವಂತಹ ಒಂದು ವಸ್ತುಸ್ಥಿತಿ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು.